right, left, right, left, right, left, right, left, right, left, right, left, right. Plus, pause. Clap, it. One, touch money, must not let me. Get kay baro. One, One, 2, 3, 4, 5, 6, 7, 8, 9, 10. Hands down. one, 2, 3, 4, 5, 6, 7, 8, 9, 10. Right, Malgade. Right. 5, 6, 7, 8, 9, 10. Same exercise 4 counter. Left to right. Exercise ಮೊದಲೇ basket. 1, 2, 3, 4. 1, 2, 3, 4. 1, 2, 3, 4. 1, 2, plus. Hands down. Exercise ಮೊದಲೇ 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. Slowly, inhalation and exhalation, slowly. Out. In. Out. Forward and sideways exercise, 5 count only. Okay, na? Last. 1, 2. 1, 2. 1, 2. Plus hard. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Jacoban. ಇಲ್ಲೇ ಅರ್ಥ ಹಚ್ಚಬೇಕು ಪ್ರತಿಕಾಲ ಡೌನ್ No movement. Guard, shoulder, hook. Guard, hello. Guard, ಅಂದ್ರೆ ತಲೆ ಮಾಡಿದೆ ಹೌದು ನಾರಾಯಣ ಈ ಹಂಗೆಲ್ಲ ವಿದ್ಯಾರ್ಥಿ ಈ ಸಿಬ್ಬಂದಿ ತೆಗಿರಿ ಆ ಸಿಬ್ಬಂದಿ guard, order, hook. ತಿರುಗಾಡ್ತಿರ್ತ ಹೋಗ್ತೀವಿ ನೋಡ್ರಿ ನಗರ
ಸ್ವಲ್ಪ ವ್ಯತ್ಯಾಸ ಆಗಿದೆಯಾ? ಏನು ಅನುಭವವಾಗಿದೆ ಅಂದರೆ ಸಾಹೇಬರು ಯಾರು ಮಾತಾಡಬೇಕು ಬೈಟ್ ಕೊಡಬೇಕಾಗುತ್ತೆ. ಮಾತಾಡ್ಬೋದು ನಿಮ್ಮಲ್ಲಿ ಮಾತಾಡ್ಕೊಂಡು ಯಾರು ಮಾತಾಡಿ ಏನು ಮಾರ್ನಿಂಗ್ ಈವ್ನಿಂಗ್ ಮಾರ್ನಿಂಗ್ ಟೇಬಲ್ ಹಾಕ್ಸೋದಿಲ್ಲ, ಆಮೇಲೆ ಟಿಫಿನ್ ಆದಮೇಲೆ ನಡೀತಿದ್ದು ಅವನ್ನೆಲ್ಲ ಹೇಳಿ. ಅದೇ ರೀತಿ ಪ್ರತಿದಿನ ಯೋಗ, ಪತಂಜಲಿ ಸಂಸ್ಥೆ ಯೋಗ, ಅದೇ ರೀತಿ ನಮ್ಮ ಟೀಮ್ಸಿಂದ ಡೈಟಿಷಿಯನ್ ಬಂದು ಆಹಾರ ನಿರ್ವಹಣೆ ಬಗ್ಗೆ ಏನೇನು ಹೇಳಿದಾರೋ ನಿಮಗೆ ಅದನ್ನು ನೀಟಾಗಿ ಏನು ಹೇಳಬೇಕು ಅನ್ನೋದು ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಪ್ಲ್ಯಾನ್ ಮಾಡ್ಕೊಂಡು ಒಂದು 3-4 ದಿನ ಹೇಳಬೇಕಾಗುತ್ತೆ. ಇದು ಮಾಡ್ತಿದ್ವಿ. ಅದಾದ ನಂತರ ಯೋಗ ಮಾಡ್ತಿದ್ವಿ. ಯೋಗದಲ್ಲಿ ಯಾವ್ಯಾವ ಆಸನಗಳು ಮಾಡ್ತಿದ್ರಿ, ಯಾವ ಆಸನದಿಂದ ನಮ್ಮ ವೇಟ್ ಕಡಿಮೆ ಮಾಡುವುದರಲ್ಲಿ, ಅದೇ ರೀತಿ ಬೆಲ್ಲಿ ಕಡಿಮೆ ಆಗುವುದರಲ್ಲಿ ಸಹಕಾರಿಯಾಗಿತ್ತು. ಅದೇ ರೀತಿ ಅದಾದಮೇಲೆ ಟಿಫಿನ್ ಬಿಡ್ತಿದ್ವಿ. ಟಿಫಿನಲ್ಲಿ ಹಿತಮಿತ ಆಹಾರ ಇತ್ತು ಅಲ್ವಾ. ಅದೇ ರೀತಿ ನಮ್ಮ ಊಟದಲ್ಲಿ ಎಲ್ಲ ಹಿತಮಿತ ಶಿಸ್ತಿನ ಇಲಾಖೆ ಆಗಿದೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಫಿಸಿಕಲ್ ಫಿಟ್ನೆಸ್ ಭಾಳ ಪ್ರಮುಖವಾದಂಥ ಅಂಶ. ರಿಕ್ರೂಟ್ಮೆಂಟ್ ಟೈಮಲ್ಲೇ ನಾವು ನಿರ್ದಿಷ್ಟವಾದಂಥ ಹೈಟು, ನಿರ್ದಿಷ್ಟವಾದಂಥ ವೆಯ್ಟ್ ಮತ್ತು ಅವ್ರದ್ದು ಏರೋಬಿಕ್ ಕೆಪಾಸಿಟಿ ಸೇರಿದಂತೆ ಅವರು ಎಷ್ಟು ಡಿಸ್ಟೆನ್ಸನ್ನು ಎಷ್ಟು ಸಮಯದಲ್ಲಿ ಓಡಬಹುದು, ಎಷ್ಟು ತೂಕದ ಕಲ್ಲನ್ನು ಎಷ್ಟು ದೂರ ಎಸಿಬೋದು, ಹೈ ಜಂಪ್, ಲಾಂಗ್ ಜಂಪ್ ಸೇರಿದಂತೆ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಫಿಸಿಕಲ್ ಮೊಬಿಲಿಟಿ ಅವ್ರದ್ದೇನಿದೆ ಅದ್ರ ಬೇಸಿಸ್ ಮೇಲೆ ಫಿಸಿಕಲ್ ಸೆಲೆಕ್ಷನ್ ಆಗುವಂಥದ್ದು. ನಂತರ ಪರೀಕ್ಷೆ ಮಾಡಿಬಿಟ್ಟು ಅವರ ಮಾನಸಿಕ ಪ್ರಿಪೇರ್ಡ್ನೆಸ್ ಎಷ್ಟಿದೆ, ಪರೀಕ್ಷೆಗಳಲ್ಲಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಪಿಯರ್ ಆಗ್ತಾರೆ, ಸ್ಕೋರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗುವಂಥದ್ದು ನಾವೆಲ್ಲ ಗಮನಿಸಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಕಾರಣಾಂತರದಿಂದ ಇಲಾಖೆಗೆ ಸೇರ್ಕೊಂಡ ಮೇಲೆ ಇಲಾಖೆಯಲ್ಲಿ ಸೇರುವಾಗ ಇದ್ದಂಥ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಳಲ್ಲ. ಕೆಲವೊಮ್ಮೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರ ಫಿಟ್ನೆಸ್ ಒಂದು ಹಾಸ್ಯಾಸ್ಪದ ವಸ್ತು ಆಗಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಹಂಗಂತ ಈ ಸಿನಿಮಾಗಳಲ್ಲಿ ತೋರಿಸೋ ರೀತಿಯಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ತೋರಿಸೋಷ್ಟು ಅನ್ಫಿಟ್ ಏನು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಫಿಸಿಕಲಿ ಇರಲ್ಲ. ಭಾಳಷ್ಟು ಜನ ಒಂದು 90-95% ತುಂಬ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂಥವ್ರು ಇರ್ತಾರೆ. ಅದರಲ್ಲಿ ಕೆಲವ್ರಿಗೆ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡಿ ಅಥವಾ ಕೆಲವು ಹೆಲ್ತ್ ಇಶ್ಯೂಸ್ ಇರೋದರಿಂದ ಕೂಡ ಫಿಟ್ನೆಸ್ ಹಾಳು ಮಾಡ್ಕೊಂಡಿರೋಂಥವ್ರು ಇರ್ತಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತಂದು ನಾವು ನಿರ್ಧರಿಸಿ ಕಳೆದ 4 ವಾರಗಳಿಂದ ಈ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಎಫರ್ಟ್ಸ್ ನಡೀತಾ ಇದೆ. ನಾನು ಮಧ್ಯದಲ್ಲೊಮ್ಮೆ ವಿಸಿಟ್ ಮಾಡಿದ್ದೆ. ಈಗ 2ನೇ ಬಾರಿ ವಿಸಿಟ್ ಮಾಡೋಂಥ ಸಂದರ್ಭದಲ್ಲಿ ನನಗೆ ಭಾಳ ಖುಷಿಯಾದ ಕೆಲವು ವಿಷಯಗಳು ಗಮನಕ್ಕೆ ಬಂತು. ನಮ್ಮ ಮೋಹನ್ ಕುಲಕರ್ಣಿ ಅನ್ನುವಂಥ ಒಬ್ಬ ಟ್ರಾಫಿಕ್ ASI ಸುಮಾರು 28 ದಿನಗಳಲ್ಲಿ 11 kg ತೂಕವನ್ನು ಇಳಿಸ್ಕೊಂಡಿದ್ದಾರೆ. ಅದೇ ರೀತಿ ಹೊಸ್ಮನಿ ಅನ್ನುವಂಥ ಒಬ್ಬ ಹೆಡ್ ಕಾನ್ಸ್ಟೇಬಲ್ 9 kg, ಬೆಳಗಾವಿ ಅನ್ನೋ ಒಬ್ಬರು ಹೆಡ್ ಕಾನ್ಸ್ಟೇಬಲ್ಲು 9 kg ಮತ್ತು ಶಹನಾಜ್ ಅನ್ನುವಂಥ ಮಹಿಳಾ ASI 7 kg ಸೇರಿದಂತೆ 4ರಿಂದ 11 kg ರೇಂಜಲ್ಲಿ ಅವ್ರವ್ರ ಬಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ವೆಯ್ಟ್ ಕಳ್ಕೊಂಡಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಇದು 1 ತಿಂಗಳ ಕಾರ್ಯಾಗಾರವಾಗಿ ನಾವು ಮಾಡಿದ್ವಿ. 1 ತಿಂಗಳಲ್ಲಿ ಇಲ್ಲೇ ನಮ್ಮ ನ್ಯೂ CR ಏನು ಏರ್ಪೋರ್ಟ್ ರೋಡಲ್ಲಿದೆ ಅಲ್ಲಿ ಅವರಿಗೆ ಅಲ್ಲೇ ವಾಸ್ತವ್ಯದ ವ್ಯವಸ್ಥೆಯನ್ನು ಕೂಡ ಮಾಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದಲ್ಲ ಒಂದು ರೀತಿಯ ಚಟುವಟಿಕೆಯಲ್ಲಿ ಅವ್ರನ್ನ ತೊಡಗಿಸುವಂಥದ್ದು. ಅದರಲ್ಲಿ ಮಾರ್ನಿಂಗ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರುತ್ತೆ, ಆಮೇಲೆ ವಾಕಿಂಗ್ ಕಮ್ ರನ್ನಿಂಗ್, ಅದಾದಮೇಲೆ ಯೋಗ, ಅದ್ರ ಜೊತೆಗೆ ಡ್ರಿಲ್. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನು ಡ್ರಿಲ್ ಮಾಡ್ತಾರೆ ಆ ಡ್ರಿಲ್ಲಲ್ಲಿ ಭಾಳ ಒಳ್ಳೆಯ ಒಂದು ಕ್ಯಾಲೋರಿ ಬರ್ನ್ ಆಗುತ್ತೆ ಮತ್ತು ಫಿಟ್ನೆಸ್ ಇಂಪ್ರೂವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಡ್ರಿಲ್ ಮಾಡೋವಂಥದ್ದು. ಮತ್ತು ಈವ್ನಿಂಗ್ ಅಗೇನ್ ವಾಕಿಂಗು, ಸ್ಟ್ರೆಚಿಂಗು ಮತ್ತು ಯಾವುದಾದ್ರು ಒಂದು ಸ್ಪೋರ್ಟ್ ಆ್ಯಕ್ಟಿವಿಟಿ. ಅದ್ರ ಜೊತೆಗೆ ಮೆಡಿಟೇಷನ್. ಪತಂಜಲಿ ಯೋಗ ಕೇಂದ್ರದವರು ನಮಗೆ ಯೋಗಕ್ಕೆ ಸಹಕಾರ ಮಾಡಿದರು ಮತ್ತು ಬ್ರಹ್ಮಕುಮಾರಿ ಸಂಸ್ಥೆಯವರು ಮೆಡಿಟೇಷನ್ಗೆ ಸಹಕಾರ ಮಾಡಿದರು ಅನ್ನುವಂಥ ವಿಷಯ ನನಗೆ ತಿಳಿದು ಬಂತು. ಅದ್ರ ಜೊತೆಗೆ ಫುಡ್ ಏನಿದೆ ಭಾಳ ಲೋ ಕ್ಯಾಲರಿ ಆ್ಯಂಡ್ ಹೆಲ್ದಿ ಫುಡ್. ರಾಗಿ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ಹೆಚ್ಚೆಚ್ಚು ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಮೊಳಕೆ ಕಾಳುಗಳು ಸೇರಿದಂತೆ ಒಂದು ವೆಯ್ಟ್ ರಿಡಕ್ಷನ್ಗೆ, ಹೆಲ್ದಿಯರ್ ವೆಯ್ಟ್ ರಿಡಕ್ಷನ್ಗೆ ಯಾವ ರೀತಿ ಫುಡ್ ಬೇಕೋ ಅದನ್ನು ಕೂಡ ನಮ್ಮ DCP ಕಾಶಪ್ಪನವರು ಮತ್ತು ಅವರ ಸಂಪೂರ್ಣ ತಂಡ ಏನಿದೆ ಇಲ್ಲಿ ಲೋಕಲ್ RPIಸು ಮತ್ತು ಲೋಕಲ್ ನಮ್ಮ CRನ ಸಿಬ್ಬಂದಿಗಳು ಅವ್ರುಗಳು ಕಳೆದ 28 ದಿನದಿಂದ ಭಾಳ ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡಿ ಒಟ್ಟು 65 ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಸುಮಾರು 400ಕ್ಕೂ ಹೆಚ್ಚು kgಯಷ್ಟು ತೂಕವನ್ನು ಹೊರಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದರೆ 4ರಿಂದ 11 kg ತೂಕ ಅವರು ರೆಡ್ಯೂಸ್ ಮಾಡಿದ್ದಾರೆ ಅಂತಂದಾಗ ಇಂಡಿವಿಜುವಲಿ ಒಬ್ಬೊಬ್ಬರು ಎಷ್ಟೆಷ್ಟು ಲೂಸ್ ಮಾಡಿದ್ದಾರೆ ಅಂತ ನೋಡಿದಾಗ ಆನ್ ಆನ್ ಎವರೇಜ್ 6ರಿಂದ 6.5 kg ಒಬ್ಬರು ವ್ಯಕ್ತಿ ಲೂಸ್ ಮಾಡಿದ್ದಾರೆ. ಆ ಲೆಕ್ಕಕ್ಕೆ ಸುಮಾರು 400 kgಯಷ್ಟು ಅನ್ನೆಸೆಸರಿ ಅನ್ವಾಂಟೆಡ್ ಒಬೇಸ್
ವೆಯ್ಟ್ ಏನಿತ್ತು ಅವರವರ ಬಾಡಿಯಿಂದ ಹೊರಗೆ ಹಾಕೋದ್ರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಮತ್ತು ಅಧಿಕಾರಿ ಸಿಬ್ಬಂದಿಗಳು ಕೂಡ ಭಾಳ ಖುಷಿಯಿಂದ ಭಾಗವಹಿಸಿದ್ದಾರೆ. ಯಾಕಂದರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಮರ್ಜೆನ್ಸಿ ಕೆಲಸಗಳಿದ್ದಾಗ ಕರ್ತವ್ಯ ಕೂಡ ನಿರ್ವಹಿಸಿದ್ದಾರೆ. ಮೊಹರಂ ಬಂದೋಬಸ್ತಲ್ಲಿ ಭಾಗವಹಿಸಿದ್ದಾರೆ, ಮಧ್ಯದಲ್ಲಿ VIP ಬಂದೋಬಸ್ತಿದ್ದ ಭಾಗವಹಿಸಿದ್ದಾರೆ.